श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಆತ್ಮೀಯ ಪ್ರಿಯ ವೀಕ್ಷಕರೇ, ವಿಶೇಷವಾಗಿ 2025ನೇ ಇಸ್ವಿ ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭವಾಗುತ್ತಾ ಅಥವಾ ಇನ್ನೂ ತೊಂದರೆನ ತಾಪತ್ರಯ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರಬಹುದು. ಗೋಚಾರದಲ್ಲಿ ಯಾವ್ಯಾವ ಗ್ರಹದ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ ನೋಡಿ. ಜನವರಿ ತಿಂಗಳಲ್ಲಿ ನಮಗೆ ಧನುರ್ಮಾಸದ ಆರಂಭ, ಅಂದರೆ ಧನುರ್ಮಾಸ ಆಲ್ರೆಡಿ ಆರಂಭವಾಗಿ ನಡೀತಾ ಇರ್ತದೆ. ಅಂದರೆ ಪುಷ್ಯಮಾಸ ಧನುರ್ಮಾಸ ಜೊತೆಗೆ ನಡೆಯುವಂಥದ್ದು. 14ನೇ ತಾರೀಕಿಗೆ ಧನುರ್ಮಾಸ ಮುಕ್ತಾಯವಾಗ್ತದೆ. 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲವೂ ಕೂಡ ಇದೆ. 14ನೇ ತಾರೀಕು ಮಂಗಳವಾರ ದಿವಸ ಇದೆ. ಹಾಗೆ ಅನಂತರದಲ್ಲಿ 17ನೇ ತಾರೀಕು ಸಂಕಷ್ಟರ ಚತುರ್ಥಿ ಇದೆ. 18ನೇ ತಾರೀಕು ತ್ಯಾಗರಾಜರ ಆರಾಧನೆ. 25ಕ್ಕೆ ಸರ್ವೇಶಾಂ ಏಕಾದಶಿ. 27ಕ್ಕೆ ಸೋಮಪ್ರದೋಷ. 28ಕ್ಕೆ ಮಹಾಸ ಶಿವರಾತ್ರಿ. 21ಕ್ಕೆ ಅವರಾತ್ರಿ ಅಮಾವಾಸ್ಯೆ ಅಂತಿದೆ. ಹೀಗೆಲ್ಲ ವಿಶೇಷವಾದಂಥ ಹಬ್ಬ ಹರಿದಿನಗಳು ಕೂಡ ಕೂಡ್ಕೊಂಡಿದೆ ಈ ತಿಂಗಳಲ್ಲಿ. ಹಾಗಾಗಿ ಇದೇನಪ್ಪ ಅಂತಂದರೆ ಜನವರಿ ನಮಗೆ ಭೋಗಿ ಹಬ್ಬ ಅಂತೇಳಿ ಕರಿತೇವೆ. 13ನೇ ತಾರೀಕಿಗೆ ಬನಶಂಕರಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಶಾಕಂಭರಿ ವ್ರತ 12ನೇ ತಾರೀಕಿಗೆ. ಒಟ್ಟಿನಲ್ಲಿ ಈ ಒಂದು ಪುಷ್ಯ ಮಾಸ ಮತ್ತು ಧನುರ್ಮಾಸವು ಸೇರಿರುವಂಥ ಒಂದು ತಿಂಗಳು ಇದು. ಹಾಗಾಗಿ ಅಂತಹ ದೊಡ್ಡದಾದಂತಹದ್ದು ವಿಶೇಷ ಏನಪ್ಪ ಅಂತಂದರೆ ಸಂಕ್ರಾಂತಿ. ನಮಗೆ ಉತ್ತರಾಯಣ ಪುಣ್ಯಕಾಲವೇ ಬಹಳ ಪ್ರಧಾನವಾದಂಥದ್ದು. ಉತ್ತರಾಯಣ ಪುಣ್ಯಕಾಲದಿಂದ ಎಲ್ಲ ದೇವತೆಗಳ ಬಾಗಿಲು ತೆರೆಯುತ್ತೆ, ದೇವತೆಗಳ ಅನುಗ್ರಹ ಆಗುತ್ತೆ ಹೇಳುವಂಥದ್ದು. ಹಾಗಾಗಿ ಒಂದು ಪುಣ್ಯತಮವಾದಂಥ ದಿವಸಗಳೆಲ್ಲ ಆರಂಭವಾಗ್ತಾ ಹೋಗ್ತದೆ. ಇನ್ನು ಮುಂದೆ ಬರುವಂಥದ್ದು ಮಾಘ ಮಾಸ. ಹಾಗಾಗಿ ಮಾಘ ಮಾಸದಲ್ಲೂ ಅನೇಕ ತೀರ್ಥ ಸ್ನಾನಾದಿಗಳನ್ನು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಹೀಗೆಲ್ಲ ಒಳ್ಳೆಯ ಪುಣ್ಯತಮವಾದ ಬರುತ್ತದೆ. ಗ್ರಹಸ್ಥಿತಿ ಹೇಗಿದೆ? ಒಂದನೇದಾಗಿ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗುರು, ಚತುರ್ಥ ರಾಶಿಯ ಕುಜ, ಷಷ್ಠ ರಾಶಿಯ ಕೇತು, ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ನವಮ ರಾಶಿಯಲ್ಲಿ ಬುಧ ಮತ್ತು ರವಿ. ಇದು ಭಾರಿ ಒಳ್ಳೆಯದಾದಂಥದ್ದು. ನಿಮಗೆ ಪಂಚಮಾಧಿಪತಿಯಾದಂಥವನು ನವಮ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ, ಇದು ಬಹಳ ಒಳ್ಳೆಯದು ಮೀನರಾಶಿ ಮೇಷರಾಶಿಯವರಿಗೆ. ಹಾಗೆ ಇನ್ನು ಶನಿ ಮತ್ತು ಶುಕ್ರರು ಏಕಾದಶ ರಾಶಿಯಲ್ಲಿ, 12ನೇ ರಾಶಿಯಲ್ಲಿ ರಾಹು. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ. ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ. ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮಿಗುರು ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನಾನು ಮಾಡ್ತೇನೆ. ಹಾಗೆ 17ನೇ ತಾರೀಕು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾದಂಥ ಒಂದು ದಿವಸ ಇದೆ. ಹಾಗೆ ಇನ್ನು 24ನೇ ತಾರೀಕು ನೋಡಿ ಅನುರಾಧ ನಕ್ಷತ್ರ ಇದೆ. ಹಾಗಾಗಿ ಈ ದಿವಸವೂ ಕೂಡ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಅನುಕೂಲ, ಒಳ್ಳೆ ರೀತಿಯಾದಂತಹ ಒಂದು ಭಗವಂತನ ಪ್ರಸಾದ ಸಿಗಲಿ ನಿಮಗೆ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ, ಏನಪ್ಪ ಬದಲಾವಣೆ ಅಂತ ಗಮನಿಸೋಣ. ಮೇಷರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಜೀವನದಲ್ಲಿ ಎಲ್ಲವೂ ಕೂಡ ಇದೆ, ಇಲ್ಲ ಅಂತಲ್ಲ, ಆದರೆ ಯಾವುದೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಮುಂದೆ 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 ಹೋಗ್ತಾ ಇದೆ. ಒಂದು ಮೆಟ್ಲು ನಾವು ಮೇಲೆ ಹತ್ತಿದ್ರೆ ಹೌದು, ಮತ್ತೊಂದು ಮೆಟ್ಲು ಮೇಲಕ್ಕೆ ಹೋಗಿಬಿಡುತ್ತೆ. ಹೀಗೆ ಜೀವನದ ಪರಿಸ್ಥಿತಿ, ಜೀವನದ ವ್ಯವಸ್ಥೆಗಳಾಗಿ ಹೋಗಿದೆ. ಹಾಗಾಗಿ ನೀವು ಗಮನಿಸುವಂಥದ್ದು ಒಂದು ಹಂತದ ಜೀವನದ ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ, ಜನವರಿಯಲ್ಲಿ. ಒಂದನೇದಾಗಿ ವಾಕ್, ಕುಟುಂಬಂ, ಧನಂ 3 ರೀತಿಯಾದಂಥ ವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು. ಒಂದನೇದಾಗಿ ಅಂದರೆ ನೀವು ಏನೇನು ವಾಗ್ಮಿಗಳಾಗಿದ್ರೋ, ಪ್ರವಚನಕಾರರಾಗಿದ್ರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳು, ಅವಕಾಶಗಳು ಕೂಡ ಬಹಳ ಮಟ್ಟಿಗೆ ಸಿಗುತ್ತೆ ನಿಮಗೆ ಈ ತಿಂಗಳಲ್ಲಿ. ನೋಡಿ, ಸಂಕ್ರಾಂತಿಯ ಒಂದು ವಿಶೇಷವಾದಂಥ ಸಂದರ್ಭ ಇರಬಹುದು, ಅಥವಾ ನೀವು ಟೀಚಿಂಗ್ ಪ್ರೊಫೆಷನಲ್ ಇದ್ದರೆ ನಿಮಗೆ ಏನೋ ಒಂದು ಗೌರವ ಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳು, ಮತ್ತು ಜನರಿಗೆ ಅರ್ಥ ಮಾಡಿಸುವಂತಹ ಒಂದು ಮನಸ್ಥಿತಿ ನಿಮಗೆ ಸಿಗ್ತದೆ ಅಂತೇಳಿ ಹೇಳ್ಬೋದು ಈ ತಿಂಗಳಲ್ಲಿ. ಎಷ್ಟೋ ಸಲ ಅವರವ್ರ ಪ್ರೊಫೆಷನಲ್ ಅವರವರು ಇನ್ನೊಬ್ಬರಿಗೆ ಅರ್ಥ ಮಾಡಿದಾಗ ಮಾತ್ರ ಸರಿಯಾದಂತಹ ತೀರ್ಮಾನಗಳಾಗುತ್ತೆ. ಯಾಕಂದರೆ ಕೋರ್ಟಲ್ಲಿ ಅಡ್ವೊಕೇಟು ತನ್ನ ವಾದಗಳನ್ನು ಮಂಡನೆ ಮಾಡ್ತಾ ಇರ್ತಾನೆ. ಜಡ್ಜ್ ಅವರಿಗೆ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ಹೇಳಿದಾಗ ಮಾತ್ರ ಅದು ಸರಿಯಾದಂಥ ತೀರ್ಮಾನ ಬರಲಿಕ್ಕೆ ಆಗುತ್ತೆ. ಇವರು ಹೇಳಿಬಿಟ್ರೆ ಸರಿಯಾಗಿ ಆಗುವುದಿಲ್ಲ. ಹಾಗಾಗಿ ಕಾನೂನಿನ ವ್ಯವಸ್ಥೆಗಳಿಗೂ ಕೂಡ ಅನುಕೂಲವಾಗುವಂಥದ್ದು. ಎರಡನೇದು ಪ್ರವಚನಕಾರರಿಗೆ ಬಹಳ ಉತ್ತಮವಾದಂಥ ಫಲ ಕೂಡ ಸಿಗುವಂಥದ್ದು. ಧಾರ್ಮಿಕ ಕ್ಷೇತ್ರ ದರ್ಶನ ಮಾಡುವಂಥದ್ದು, ಮತ್ತು ಧಾರ್ಮಿಕ ಮುಖಂಡರು ಯಾರ್ಯಾರಿದ್ದೀರೋ ಈ ರಾಶಿಯವರು ಅಂಥವರಿಗೆ ಬಹಳ ಶುಭವಾದದ್ದನ್ನು ಕೂಡ ಹೇಳುತ್ತದೆ. ಎಷ್ಟೋ ಸಲ ದೇವಸ್ಥಾನಕ್ಕೆ ದರ್ಶನ ಮಾಡಬೇಕಪ್ಪ, ಹೋಗಬೇಕಪ್ಪ ಅಂದ್ಕೊಳ್ತಾ ಇರ್ತೇವೆ, ಆದರೆ ಯಾವುದು ಸರಿಯಾದಂಥ ರೀತಿಯಲ್ಲಿ ಆಗುವುದಿಲ್ಲ. ಆವಾಗ ಇಂತಹ ಒಂದು ಸಮಯ ಬಂದಾಗ ನೋಡಿ, ಆ ಭಗವಂತನೇ ನಮ್ಮನ್ನು ಕರೆಸ್ಕೊಳ್ತಾನೆ. ಎಷ್ಟೋ ಸಲ ನಾವು ಹೋಗಬೇಕು, ತಿರುಪತಿಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂದ್ಕೊಳ್ತೇವೆ.
ಆದರೆ ಸಮಯವೇ ಬರುವುದಿಲ್ಲ. ಹಾಗಂತೇಳಿ ಹಣ ಇರುವುದಿಲ್ಲವೋ, ತಕ್ಕ ಮಟ್ಟಿಗೆ ನಮ್ಗೆ ಖರ್ಚಿಗೆ ಬೇಕಾದಂಥ ಹಣ ಕೊಟ್ಟಿರ್ತಾನೆ ದೇವರು. ಆದರೆ ಈ ಸಮಯದಲ್ಲಿ, ಈ ವರ್ಷದಲ್ಲಿ, ಅದರಲ್ಲೂ ಕೂಡ ಈ ಜನವರಿಯ ಒಂದು ತಿಂಗಳಲ್ಲಿ ಭಗವಂತನ ನಿಮ್ಮನ್ನು ವಿಶೇಷವಾಗಿ ಆ ದೇವಸ್ಥಾನಕ್ಕೆ ಕರೆಸಿ ಆಶೀರ್ವಾದ ಮಾಡುವಂಥ ಯೋಗ. ಎಷ್ಟೋ ಸಲ ನಾವು ಹೋಗಿರ್ತೇವೆ ನೋಡಿ, ಹಿಂದೆ ಕೊರೋನಾದಂಥ ಸಮಯದಲ್ಲೆಲ್ಲ ಬಹಳ ಜನ ದೇವಸ್ಥಾನಕ್ಕೆ ಹೋದರು, ದರ್ಶನ ಆಗಲಿಲ್ಲ, ದರ್ಶನ ಆಗದೆ ಬಂದರು, ಹೀಗೆಲ್ಲ ಆಗ್ತದೆ. ಆದರೆ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಭಗವತ್ ಕೃಪೆ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಪಂಚಮದ ಕುಜ, ಏನೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ಈ ರಾಶಿಯವರು, ರಾಶ್ಯಾಧಿಪತಿ ಕುಜನೇ ಪಂಚಮಕ್ಕೆ ಬಂದಾಗ ಏನೇನು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಇದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು, ಇಲ್ಲಪ್ಪ ಈ ಕೆಲಸ ಆಯಿತು ಹೇಳುವಂಥದ್ದು ಆಗ್ತದೆ. ಕುಜನಿಂದ ನೋಡಿ ಬಹಳ ವಿಶೇಷವಾದಂಥ ಫಲ ಹೇಳ್ತದೆ. ಚಂದ್ರನ ರಾಶಿಯಲ್ಲಿ ಕುಜ ಇದ್ದರೆ ನಿಮ್ಮ ಭೂಮಿಯಲ್ಲಿ ನೀರಿನ ಬೋರ್ವೆಲ್ ಹಾಕಿಸ್ತಾ ಇದ್ರೆ ಅನುಕೂಲ ಆಗುವಂಥದ್ದು. ಮತ್ತು ಯಾರೋ ಒಬ್ಬರು ಸ್ತ್ರೀಯರ ವಿಷಯದಲ್ಲಿ ಅಥವಾ ಸ್ತ್ರೀಯರಿಗೆ ಹಣ ಕೊಟ್ಟಿದ್ದೀರಿ, ಯಾವುದೋ ಒಂದು ಸಂಬಂಧಿಕರು, ನಿಮ್ಮ ಅಕ್ಕನೋ ಅಥವಾ ಸಂಬಂಧಿಕರು ಅಂಥೇಳಿ ಅವರಿಗೆ ಹಣ ಸಹಾಯ ಮಾಡಿದಿರಿ. ಆ ಸಹಾಯ ಮಾಡಿದಂಥ ಹಣ ನಿಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ, ಬರುತ್ತೋ ಇಲ್ಲೋ ಅಂಥೇಳಿ ಚಿಂತೆ ಆಗ್ತದೆ. ಆದರೆ ಆ ಹಣ ಬರುವಂಥ ಸಾಧ್ಯತೆಗಳು ಕೂಡ ನಿಮಗೆ ಚಂದ್ರನಿಂದ ಆಗ್ತದೆ ಮತ್ತು ಕುಜನಿಂದ ಆಗ್ತದೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಏನು, ಋಣ. ಈ ಕುಜನ ಪಂಚಮಕ್ಕೆ ಬಂದ ತಕ್ಷಣ ಪೂರ್ವ ಪುಣ್ಯ ಸ್ಥಾನದಲ್ಲಿ ಋಣವನ್ನು ಬಗೆಹರಿಸ್ತಾನೆ. ಎಷ್ಟೋ ಸಲ ನಾವು ಅನೇಕ ರೀತಿಯಾದಂಥ ಋಣದಲ್ಲಿರ್ತೇವೆ. ಏಕೆಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಲ್ಲ ಋಣದ ಮೂಲಕವಾಗಿರುತ್ತೆ. ಹಾಗಾಗಿ ಎಲ್ಲ ಋಣಗಳನ್ನು ಕೂಡ ಮುಗಿಸುವಂತಹ ಭಗವಂತನ ಅನುಗ್ರಹವಾಗುತ್ತೆ. ನಮ್ಮ ಹತ್ರ ದುಡ್ಡಿದ್ರೂ ಕೂಡ ಎಷ್ಟೋ ಸಲ ಸಾಲ ತೀರಿಸಲಿಕ್ಕಾಗೋದಿಲ್ಲ, ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆ ಕೆಲಸವನ್ನು ಸರಿಯಾದಂಥ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಂತಹ ಬಹಳ ಜಂಜಾಟ, ಒತ್ತಡ ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಆ ಋಣಗಳನ್ನು ಭಗವಂತ ಪರಿಹಾರ ಮಾಡ್ತಾ ಇರ್ತಾನೆ ನಿಮ್ಗೆ ಈ ತಿಂಗಳಲ್ಲಿ. ಹಾಗಾಗಿ ನಿಮಗೆ ಆರ್ಥಿಕವಾದಂಥ ಅನುಕೂಲಗಳೂ ಕೂಡ ಆಗುತ್ತದೆ, ಅದರ ಜೊತೆಗೆ ಋಣಗಳು ಕೂಡ ಪರಿಹಾರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ವಿಶೇಷವಾಗಿ ತಂದೆ ತಾಯಿಯವರ ಆಶೀರ್ವಾದ. ಎಷ್ಟೋ ಜನ ನೋಡ್ತಾ ಇರ್ತೇವೆ, ಎಲ್ಲೋ ವಿದೇಶದಲ್ಲೆಲ್ಲೋ ಒಬ್ಬರು ಇರ್ತಾರೆ, ತಂದೆ ತಾಯಿ ಎಲ್ಲೋ ಊರಲ್ಲಿ ಕಷ್ಟಪಡ್ತಾ ಪ್ರತಿ ದಿವಸ ಕಣ್ಣೀರು ಹಾಕ್ತಾ ಇರ್ತಾರೆ. ಆ ಥರ ಪರಿಸ್ಥಿತಿ ಆಗಿ ಹೋಗಿದೆ. ಹಾಗಾಗಿ ತಂದೆ ತಾಯಿಯವರ ಬಗ್ಗೆ ಪ್ರೀತಿ ವಿಶ್ವಾಸಗಳನ್ನು ಕೂಡ ಜಾಸ್ತಿ ಬೆಳೆಸ್ಕೊಳ್ಳಿ ಮೇಷರಾಶಿಯವರು. ಅವರ ಆಶೀರ್ವಾದ ನಿಮಗೆ ಬಹಳ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಕೂಡ ಉಂಟು ಮಾಡುತ್ತದೆ. ಹಾಗಾಗಿ ಎಲ್ಲಾಗತ್ತೂ ಅಷ್ಟು ಪ್ರತಿನಿತ್ಯವೂ ಕೂಡ ಅಭಿವಾದನ, ಅದಕ್ಕೆ ಹೇಳ್ತಾರೆ ಅಭಿವಾದನ ಶೀಲಸ್ಯ ಅಂತ. ಯಾರ್ಯಾರು ಹಿರಿಯರಿಗೆ ನಮಸ್ಕಾರ ಮಾಡ್ತಾರೋ, ಅವರ ಆಶೀರ್ವಾದ ಪಡ್ಕೊಳ್ತಾರೋ ಅಂಥವರಿಗೆ ಹೆಚ್ಚಿನದಾದಂಥ ಜೀವನದಲ್ಲಿ ಯೋಗ್ಯತೆ ಬರುತ್ತದೆ ಅಂತ. ಎಷ್ಟೋ ಜನಕ್ಕೆ ಯೋಗ ಇರ್ತದೆ, ಆದರೆ ಯೋಗ್ಯತೆಯೇ ಇರುವುದಿಲ್ಲ. ಹಾಗಾಗಿ ಯೋಗ ಯೋಗ್ಯತೆ ಎರಡೂ ಬರಬೇಕಾ, ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಹಿರಿಯರ ಆಶೀರ್ವಾದ ಇಲ್ಲ ಅಂತಂದರೆ ಯೋಗವೂ ಕೂಡ ಇರುವುದಿಲ್ಲ, ಯೋಗ್ಯತೆಯೂ ಕೂಡ ಇರುವುದಿಲ್ಲ. ಹಾಗಾಗಿ ಯೋಗ ಯೋಗ್ಯತೆ ಎರಡೂ ಕೂಡ ಹಿರಿಯರ ಆಶೀರ್ವಾದ ಹೇಳುವಂಥದ್ದು ನಮಗೆ ಕೊಡುತ್ತದೆ. ಅದನ್ನು ಆದಷ್ಟು ಪ್ರಯತ್ನ ಮಾಡಿ. ಅಂತಹ ಅವಕಾಶಗಳು ಕೂಡ ಈ ತಿಂಗಳು ಸಿಗ್ತದೆ. ಮಹಾತ್ಮರ ದರ್ಶನ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಹೋಗಿರ್ತೀರಿ, ಸಾಧು ಸಜ್ಜನರು ಅಥವಾ ಸನ್ಯಾಸಿಗಳ ನಿಮಗೆ ಒಂದು ದರ್ಶನಕ್ಕೆ ಅವಕಾಶ ಸಿಗ್ತದೆ. ಅಥವಾ ಎಲ್ಲೋ ಒಂದು ದೊಡ್ಡ ದೇವತಾ ಕ್ಷೇತ್ರಕ್ಕೆ ಹೋಗ್ತದೆ, ಆ ಹೋದ ತಕ್ಷಣವೇ ದೇವರ ದರ್ಶನ ಪ್ರಾರ್ಥನೆ ಮಾಡುವಂಥ ಅವಕಾಶ ಸಿಗ್ತದೆ. ನಿಮಗೆ ಬನ್ನಿ ಸ್ವಾಮಿ ಹೋಗಿ ದರ್ಶನ ಮಾಡಿ, ವಿಶೇಷವಾಗಿ ಅಭಿಷೇಕ ಮಾಡ್ತಾ ಇರ್ತೇವೆ, ಕೂತ್ಕೊಳ್ಳಿ ಹೇಳಿ ನಿಮ್ಮನ್ನು ಕೂರಿಸ್ತಾರೆ. ಇದೆಲ್ಲ ಎಷ್ಟೋ ಸಲ ನಮಗೆ ಆ ಭಾಗ್ಯ ಹೇಳುವಂಥದ್ದು ಯಾವ್ಯಾವ ಸಮಯಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ದೇವತಾನುಗ್ರಹ ಹೇಳುವಂಥದ್ದು ಬಹಳ ಸಾಮೀಪ್ಯವಾಗಿದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನಂಥ ಶ್ರೇಯಸ್ಸಾಗುವಂಥದ್ದು. ಎಷ್ಟೋ ಸಲ ಅದು ನನಗೆ ನೆನಪಿರುವುದಿಲ್ಲ, ಇದು ನೆನಪಿರುವುದಿಲ್ಲ, ಇದು ಹೀಗೆ ಓದ್ತಾ ಇದ್ದೇನೆ, ಏನು ಮಾಡಬೇಕು, ಹೀಗೆ ನೂರಾರು ಜಂಜಾಟಗಳು, ಒಂದೊಂದು ಜಂಜಾಟನ. ಹಾಗಾಗಿ ಇಂತಹ ಅನೇಕ ಸಮಸ್ಯೆಗಳು, ಜಂಜಾಟಗಳು ಎಲ್ಲ ಪರಿಹಾರ ಆಗುವಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ನಿಮಗೆ ಬುಧನಿಂದ ಚಿಂತನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನದಂಥ ಶ್ರೇಯಸ್ಸು. ಮತ್ತು ಯಾವುದೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡುವ ಒಂದು ಪೇಪರ್ ಸಮಸ್ಯೆ ಆಗಿದೆ, ಅಥವಾ ಯಾವುದೋ ಒಂದು ಪೇಪರನ್ನು ತೆಗೆಸಬೇಕು, ಅಥವಾ ಯಾವುದೋ ಒಂದು ಇವತ್ತಿನ ದಿವಸ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮಾತಾಡಿಕೊಂಡು ಬಗೆಹರಿತಾ ಇಲ್ಲ ಅಂತಂದರೆ ಬಗೆಹರಿಯುವಂಥ ಸಾಧ್ಯತೆಗಳಾಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಏನು ಚಿಂತೆ ಮಾಡೋದು ಬೇಡ, ಏನು ಚಿಂತೆ ಮಾಡುವಂಥದ್ದು ಬೇಡ. ಆ ದೈವಾನುಗ್ರಹದಿಂದ ನಿಮಗೆ ಎಲ್ಲವೂ ಕೂಡ ಅನುಕೂಲವಾಗ್ತಾ ಬರುತ್ತದೆ. ಹಾಗಾಗಿ ಕಾನೂನು ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಒಂದು. ಎರಡನೇದಾಗಿ ಈ ಪೇಪರ್ ವರ್ಕ್ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ನಿಮಗೆ ಆ ಪೇಪರ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇರ್ತಾರೆ, ರಿಜಿಸ್ಟರ್ ಆಗ್ತಾ ಇಲ್ಲ, ತುಂಬ ಒದ್ದಾಡ್ತಾ ಇರ್ತೀರಿ. ಅಂಥ ಸಮಯಕ್ಕೆ ಬುಧನಿಂದ ಅನುಕೂಲವಾಗುತ್ತೆ. ಯಾವುದೋ ಒಂದು ಒಬ್ಬರ ವಿಶ್ವಾಸ ಸಿಗುತ್ತೆ, ಆ ವಿಶ್ವಾಸ ಹೇಳುವಂಥದ್ದು ಒಳ್ಳೇದು ಮಾಡಿಕೊಡ್ತದೆ. ಅನಂತರದಲ್ಲಿ ಗೌರ್ಮೆಂಟಿನ ಸಾಲ ಸೌಲಭ್ಯಗಳು ಸಿಗುವಂತಹದ್ದು, ಇದು ಬಹಳ ಮುಖ್ಯವಾಗಿ ಮೇಷರಾಶಿಯವರಿಗೆ ಏನಾಗಿದೆ, ಸದ್ಯಕ್ಕೆ ನೋಡಿ ನಿಮಗೆ 7.5 ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ನಿಮ್ಮೊಂದು ದಶಾಭುಕ್ತಿಗಳನ್ನು ಚೆನ್ನಾಗಿದ್ದರೆ ನಿಮಗೆಲ್ಲ ಅಭಿವೃದ್ಧಿ ಪಥದಲ್ಲಿ ಜೀವನ ಹೋಗ್ತಾ ಇದೆ ಅಲ್ವಾ, ಅಭಿವೃದ್ಧಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ಹಾಗಾಗಿ ಈ ಸಮಯ ಹೇಳುವಂಥದ್ದು ನಿಮಗೆ ಬಹಳ ಉತ್ತಮವಾದಂಥ ಸಮಯ. ಆದ್ದರಿಂದ ಸದ್ಯಕ್ಕೆ ಯಾವ ರೀತಿಯಾದಂಥ ಕಿರಿಕಿರಿ ಇಲ್ಲ ನಿಮಗೆ.
ಯಾವ ಕಿರಿಕಿರಿ ಇದೆ, ಏನೋ ಮಾಡಬೇಕು ಅನ್ನುವಂಥ ಕಿರಿಕಿರಿ ಇದೆ, ಕೈ ಹತ್ತದೇ ಇರಬಹುದು ನಿಮಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮಗೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಚಾನ್ಸಸ್ಸು ಕೂಡ ಭಗವಂತ ಕೊಡ್ತಾನೆ. ಆ ಸಮಸ್ಯೆಗಳು ಆದಷ್ಟು ದೂರ ತಳ್ಕೊಂಡು ಹೋಗ್ತದೆ, ಹೆದರ್ಕೊಳ್ಳೋದು ಬೇಡ. ಹಾಗಾಗಿ ನೀವೇನು ಮಾಡಬೇಕು, ಗೌರ್ಮೆಂಟಿನ ಸಾಲ ಸೌಲಭ್ಯಗಳ ಕಡೆ ಹೋಗುವಂಥದ್ದು, ಎಲ್ಲೋ ಒಂದು ಕಡೆ ಕೃಷಿ ಮಾಡ್ತಾ ಇದ್ದರೆ ಸಬ್ಸಿಡಿ ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಗುರುವಿನ ಮನೆಯಲ್ಲಿ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿಗಳು ಪರಿಚಯ ಆಗುತ್ತೆ. ಯಾಕಂದರೆ ಜೀವನದಲ್ಲಿ ಅನೇಕ ಜನ ನಮಗೆ ಆವಾಗ ಸಮಯಕ್ಕೆ ಸಿಗ್ತಾರೆ, ಬಿಟ್ಟು ಹೋಗಿಬಿಡ್ತಾರೆ. ಆದರೆ ಕೆಲವು ಜನ ನಮ್ಮ ಜೀವನ ಪರ್ಯಂತವಾಗಿರ್ತಾರೆ ಅಲ್ವಾ. ನೀವೆಲ್ಲ ನೋಡಿರ್ತೀರಿ, ಸಾವಿರಾರು ಜನ. ಇವತ್ತು ಎಷ್ಟೋ ಜನಕ್ಕೆ ಮೊಬೈಲಲ್ಲಿ ನಂಬರ್ ಸೇವ್ ಮಾಡ್ಕೊಳ್ಳಿಕ್ಕಾಗಲ್ಲ, ಅಷ್ಟೊಂದು ನಂಬರ್ಗಳು ಇರ್ತದೆ. ಹಾಗಾಗಿ ಆ ನಮ್ಮ ಕಾಲಘಟ್ಟದಲ್ಲಿ ಯಾರ್ಯಾರು ಸಿಗ್ತಾರೋ ಆ ವಿಶ್ವಾಸವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಮೇಷರಾಶಿಯವರಿಗೇನಪ್ಪ, ಒಂದು ಜನಬಲ ಬಹಳ ಮುಖ್ಯವಾದಂಥದ್ದು. ಎರಡನೇದಾಗಿ ಅದ್ರ ಜೊತೆಗೆ ಧನಬಲವೂ ಕೂಡ ನಿಮಗೆ ಬರ್ತದೆ. ಈಗೆಲ್ಲ ಬರ್ತಾ ಇದೆ ನಿಮಗೆ 2ನೇ ರಾಶಿ ಗುರು. ಹಾಗಾಗೇನು ಅಂಥ ದೊಡ್ಡ ಸಂಕಷ್ಟಗಳಿಲ್ಲ. ಆದರೆ ನಿಮ್ಮ ಒಳಗಡೆಗೆ ಬಹಳ ಸಂಕಷ್ಟಗಳನ್ನು ಮಾಡ್ತಾ ಇದ್ದೀರಿ ನೀವು. ಮನಸ್ಸಿನ ಒಳಗಡೆಗೆ ಖಿನ್ನತೆ, ಚಿಂತೆ ಹಿಂಗೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ. ಮತ್ತು ಯಾವುದೋ ಒಂದು ವಿಷಯಕ್ಕೆ ಗಹನವಾದಂಥ ವಿಷಯಗಳನ್ನು ತುಂಬ ಚರ್ಚೆ ಮಾಡಿ ಬೇಡದೇ ಇರುವಂತಹ ವಿಷಯಕ್ಕೆ ನಿಮ್ಮ ಮನಸ್ಸು ಎಲ್ಲ ಹೋಗಿಬಿಟ್ಟಿದೆ. ಹಾಗೆ ಅದನ್ನೆಲ್ಲ ಏನು ಮಾಡಬೇಕು, ಹೊರಗಡೆ ಬರುವ ಹಾಗೆ ಮಾಡ್ಕೊಳ್ಬೇಕು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಬೇಡದೇ ಇದ್ದ ವಿಷಯಕ್ಕೆ ಪುನಃ ಹೋಗಿಬಿಡುತ್ತೆ, ಬೇಡದೇ ಇದ್ದ ಕೆಲಸಕ್ಕೆ ನಮ್ಮ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಸಮಯವನ್ನು ಆದಷ್ಟು ಒಳ್ಳೆಯ ಥರದಲ್ಲಿ ಉಪಯೋಗಿಸ್ಕೊಂಡು, ಒಳ್ಳೆಯ ಥರದಲ್ಲಿ ಅಭಿವೃದ್ಧಿ ಆಗುವಾಗ ಮಾಡಿಕೊಂಡು ಅದನ್ನು ನಾವು ಟಾರ್ಗೆಟೆಡ್ ಮಾಡ್ತಾ ಹೋಗಬೇಕು. ನಮ್ಮ ಸಮಯ ಹೇಳುವಂಥದ್ದು ಅಲ್ಪವಾದಂಥ ಸಮಯ ಅಲ್ವಾ. ಹಾಗಾಗಿ ಆ ಸಮಯಗಳನ್ನು ವ್ಯರ್ಥ ಮಾಡದೇ ಇದ್ದಾಗ ಪ್ರಯತ್ನ ಮಾಡಿಕೊಳ್ಳಿ. ಕಾನೂನಿನ ವಿಷಯದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು, ಅದ್ರ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಕೋರ್ಟು ಕಚೇರಿಯಲ್ಲಿ ಕೇಸ್ ಇದೆ ಅಂತಾದರೆ ಆ ಕೇಸೆಲ್ಲ ಸ್ವಲ್ಪ ಮುಗಿಯುವಂಥ ಚಾನ್ಸಸ್ ಇದೆ ನೋಡಿ. ಸಂಕ್ರಾಂತಿ 14ನೇ ತಾರೀಕು ಅನಂತರದಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ನಿಮಗೆ ಬಹಳ ಟರ್ನಿಂಗ್ ಯಾವಪ್ಪ ಅಂತಂದರೆ ಒಂದು 15 ದಿವಸದಲ್ಲಿ ಅನ್ನಂತೆ ಕೆಲಸಗಳೆಲ್ಲ ಪಟ ಆಗ್ತಾ ಬರ್ತದೆ. ಒಂದು ಶುಕ್ರ, ಗುರು, ಕುಜ, ರವಿ 4 ಗ್ರಹಗಳು ಕೂಡ 14, 15, 18, 28 ಆಸುಪಾಸನೆಲ್ಲ ಮುಂದೆ ಹೋಗ್ತಾ ಬರ್ತಾರೆ. ಹಾಗಾಗಿ ಆ ಗ್ರಹಗಳ ಸ್ವಲ್ಪ ಪರಿವರ್ತನೆ ಹೇಳುವಂಥದ್ದು ಇದೆಯಲ್ವಾ, ಅದು ನಿಮಗೆ ಸ್ವಲ್ಪ ಮುಂದಿನ ಮೆಟ್ಲನ್ನು ಕೊಡ್ತದೆ. ಹಾಗಾಗಿ ಅದನ್ನು ಗಾಬರಿ ಬೀಳೋದು ಬೇಡ, ಮುಂದೆ ಪ್ರಯತ್ನಗಳನ್ನು ಮಾಡ್ಕೊಳ್ಳಿ. ಇನ್ನು ಶನಿಯಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಸದ್ಯಕ್ಕೆ ಆ ಭಗವಂತನ ಅನುಗ್ರಹ ಇದೆ, ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಮನಸ್ಸನ್ನು ಧೈರ್ಯ ಮಾಡ್ಕೊಂಡು ಹೋದರೆ ಬಿಸ್ನೆಸ್ ಮಾಡುವಂಥದ್ದು. ಮೇಷರಾಶಿಯವರಿಗೆ ಬಹಳ ಬಿಸ್ನೆಸ್ ಬಹಳ ಜನ ಇದ್ದೀರಿ ನೀವು. ಹಾಗಾಗಿ ಬಿಸ್ನೆಸ್ಸನ್ನು ವೃದ್ಧಿ ಆಗ್ತದೆ. ಮರಳಿ ಯತ್ನ ಹೇಳುವಂಥ ಪ್ರಯತ್ನಗಳನ್ನು ಬಿಡಬೇಡಿ. ಅದರ ಬಗ್ಗೆ ಸದಾಕಾಲ ಚಿಂತನೆ ಮಾಡ್ತಾ ಇರಿ. ಚಿಂತೆಯೂ ಮಾಡಬೇಕು, ಚಿಂತನೆಯೂ ಮಾಡಬೇಕು. ಯಾಕಂದರೆ ಚಿಂತೆ ಮಾಡಿಲ್ಲ ಅಂತಂದರೆ ಆ ಕೆಲಸ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಚಿಂತನೆ ಅಂದರೆ ಒಳ್ಳೆ ರೀತಿಯಾದಂತಹ ಹೇಗೆ ನಾನು ಒಂದು ಬಿಸ್ನೆಸ್ಸನ್ನು ತೆಗೆದುಕೊಂಡು ಹೋಗಬೇಕು, ಆ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ನಷ್ಟಗಳಾಗುತ್ತೆ, ಇದನ್ನೆಲ್ಲ ನೀವು ಆದಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾ ಬನ್ನಿ, ಅದರಿಂದ ಲಾಭ ಆಗ್ತದೆ. ಶುಕ್ರನಿಂದ ಮನೆಯಲ್ಲಿ ಮತ್ತು ಗೃಹಿಣಿಯರಿಗೆ ಬಹಳ ಶುಭವಾದಂಥದ್ದು. ಶುಕ್ರ ಶನಿಯಲ್ಲಿ ರಾಶಿಯಲ್ಲಿ ಒಟ್ಟಿಗೆ ಬರ್ತಾರೋ ಅಂಥವರಿಗೆ ಮನೆಯಲ್ಲಿ ಬಹಳ ಶುಭವಾದಂಥದ್ದು ಅಂತೇಳಿ ಹೇಳ್ತೇವೆ. ಯಾಕಂದರೆ ಮನಸ್ಸಿಗೆಲ್ಲ ಶುಭ ಸಿಗುತ್ತದೆ. ಆದರೆ ಮನೆಯಲ್ಲೂ ಎಲ್ಲ ಒಂದು ಕಡೆ ಶುಭ ಆಗಬೇಕು, ಅನುಕೂಲ ಆಗಬೇಕು ಅಂದರೆ ಶುಕ್ರ ಶನಿಯ ಸಂಯೋಗ ಭಾರಿ ಒಳ್ಳೆಯದಾದಂಥದ್ದು. ಅವಿವಾಹಿತರಿಗೆ ಸ್ವಲ್ಪ ವಿವಾಹದ ಅನುಕೂಲ ಆಗುವಂಥದ್ದು, ವಿವಾಹ ನಂತರ ಸಂತಾನ ಪ್ರಯತ್ನ ಮಾಡ್ತಾ ಇದ್ದವರಿಗೂ ಅನುಕೂಲ ಆಗುವಂಥದ್ದು. ಕೆಲಸ ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟಿದ್ದೇನೆ, ಏನು ಮಾಡಲಿ ಸ್ವಾಮಿ ಅಂತಂದರೆ ಎಲ್ಲ ಒಂದು ಕಡೆ ದಿಢೀರ್ನ ಕೆಲಸ ಸಿಗುವಂಥ ಚಾನ್ಸಸ್ಸು. ಮಕ್ಕಳ ವಿಷಯದಲ್ಲಿ ಬಹಳ ಸಂತೃಪ್ತವಾದಂತಹ ಒಂದು ಜೀವನ. ಯಾಕಂದರೆ ಜೀವನದಲ್ಲಿ ಹೇಗೆ ಅಂತಂದರೆ ಎಲ್ಲರೂ ಕೂಡ ಸರಿಯಾಗಿ ಸಿಗ್ತಾರೆ ಆಗುತ್ತೆ ಹೇಳುವಂಥದ್ದಿಲ್ಲ. ಆವಾವ ಸಮಯ ಆವಾವ ಟೈಮ್ ಅದು ನಡೀತದೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಈ ತಿಂಗಳಲ್ಲಿ ನಿಮಗೆ ಬಹಳ ನೆಮ್ಮದಿಯೂ ಸಿಗುತ್ತೆ, ಮಕ್ಕಳಿಂದ ನಿಮಗೂ ಕೂಡ ಕೀರ್ತಿ ಸಿಗುತ್ತೆ. ಎಷ್ಟೋ ಸಲ ತಂದೆ ತಾಯಿಯವರ ಬಹಳ ಇಚ್ಛೆ ಏನಿರ್ತದೆ, ನನ್ನ ಮಗ ಬಹಳ ಉತ್ತಮವಾದಂಥ ವ್ಯಕ್ತಿ ಆಗಬೇಕು, ತುಂಬ ಚೆನ್ನಾಗಿ ಅವನು ಜೀವನದಲ್ಲಿ ವೃದ್ಧಿ ಆಗಬೇಕು ಅಂತಿರುತ್ತೆ. ಆದರೆ ಈ ತಿಂಗಳಲ್ಲಿ 14ನೇ ತಾರೀಕಿಂದ ಸಾಮಾನ್ಯವಾಗಿ 30ನೇ ತಾರೀಕಿನವರೆಗೂ ಕೂಡ ನಿಮಗೆ ಸ್ವಲ್ಪ ವೃದ್ಧಿ ಜೀವನದಲ್ಲಿ ಹೋಗ್ತೀರಿ. ಹಾಗಾಗಿ ಗೃಹಿಣಿಯರಿಗೆ ಶುಭ. ಏನಾದರೂ ಬಿಸ್ನೆಸ್ಸು ಪ್ಲ್ಯಾನ್ ಮಾಡೋದಾದ್ರೂ ಮಾಡಿ. ಏನಾದರೂ ಕೂಡ ಇವತ್ತು ಆನ್ಲೈನ್ ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗ್, ಇವತ್ತು ನಾವು ಮನೆ ಬಿಟ್ಟು ಹೋಗುವಂಥದ್ದಿಲ್ಲ ಕೆಲಸಕ್ಕೆ. ಮನೆಯಲ್ಲೇ ಕೂತ ಅನೇಕ ಕೆಲಸ ಕಾರ್ಯಗಳಾಗುತ್ತೆ, ಅನೇಕ ಕೆಲಸ ಕಾರ್ಯದಲ್ಲಿ ವೃದ್ಧಿ ಆಗುತ್ತೆ, 10 ದಾರಿಗಳಿದೆ. ಹಾಗಾಗಿ ಆ ದಾರಿಯನ್ನು ಬೆಳೆಸ್ತಾ ಹೋಗಿ. ಮುಂದೆಲ್ಲ ಏನಾಗುತ್ತೆ, ಎಲ್ಲವೂ ಕೂಡ ಡಿಜಿಟಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಈಗ ನೋಡಿ, ಪ್ರತಿಯೊಬ್ಬನಂತರೂ ಕೂಡ ಮೊಬೈಲು. ಮುಂಚೆಲ್ಲ ಇರಲಿಲ್ಲ, ಮುಂಚೆಲ್ಲ ನಾವು ಇಂಟರ್ನೆಟ್ ಆಫ್ ಮಾಡಿರ್ತಾಗಿತ್ತು, ಯಾಕಂದರೆ ಖರ್ಚಾಗಿಬಿಡುತ್ತದೆ ಅಂಥೇಳಿ. ಈಗೆಲ್ಲ ಒಂದು ಜಿಯೋನೋ ಮೊದಲಾದಂಥದ್ದು ಬಂದಿದೆ. ಅರ್ಥ ಏನಂತಂದರೆ ಜೀವನದಲ್ಲಿ ನಮ್ಮೆಲ್ಲರಿಗೂ ಕೂಡ ಜ್ಞಾನ ಎಲ್ಲ ರೀತಿಯಲ್ಲೂ ಬರ್ತಾ ಇರ್ತದೆ. ಅನೋಭದ್ರಾ ಕೃತವೋನಂತೂ ವಿಶ್ವತಃ. ಅದನ್ನು ಹೇಗೆ ತೆಗೆದುಕೊಳ್ತೇವೆ ಹೇಳುವಂಥದ್ದು ನಮ್ಮ ತೀರ್ಮಾನ. ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡ್ರೆ ಉತ್ತಮವಾದಂಥದ್ದು. ಇನ್ನು ಮನೆಗೇನಾದರೂ ಪೇಂಟಿಂಗ್ ಮಾಡುವಂಥದ್ದು, ಮನೆಗೇನಾದರೂ ಶೃಂಗಾರ ಮಾಡುವಂಥದ್ದು, ವಸ್ತ್ರಗಳನ್ನು ಕೊಂಡುಕೊಂಡು ಬರುವಂಥದ್ದು, ಮತ್ತು ಜನರ ಜೊತೆಗೆ ಬಹಳ ಖುಷಿಯಾಗಿ ಇರುವಂಥದ್ದು, ಸ್ವಲ್ಪ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಗಳು, ಹೀಗೆಲ್ಲ ಒಂದಂತಕ್ಕೆ ಭಗವಂತನ ಅನುಗ್ರಹದಿಂದ ಹೆಚ್ಚಿನದಾದಂಥ ಶ್ರೇಯಸ್ಸಿದೆ. ಆದರೆ ಇದು 12 ತಿಂಗಳವೂ ಕೂಡ 14ನೇ ತಾರೀಕಿಂದ 30ನೇ ತಾರೀಕಿನ ಒಳಗಡೆ ಒಳ್ಳೆ ಪ್ಲ್ಯಾನ್ ಮಾಡಿಕೊಳ್ಳಿ. ಈ ವರ್ಷದಲ್ಲಿ 2025ನೇ ಇಸ್ವಿಯ ನೂತನ ವರ್ಷದ ಆರಂಭದ ನಾನು ಏನು ಮಾಡಬೇಕು,
ಪ್ಲ್ಯಾನನ್ನು ಫಸ್ಟ್ ಸಿದ್ಧ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಸದ್ಯಕ್ಕೆ ಏನೂ ಕೂಡ ಅಂತಹ ಅಡಚಣೆಗಳಿಲ್ಲ. ಹಾಗಾಗಿ ನೀವು ಪ್ಲ್ಯಾನೇ ಸರಿ ಮಾಡಿಲ್ಲ ಅಂತಾದರೆ ನೀವು ಫಲ ಬರೋದು ಕಷ್ಟ ಆಗ್ತದೆ. ಸರಿಯಾದಂತಹ ಪ್ಲ್ಯಾನನ್ನು ಮಾಡಿ ಸರಿಯಾದಂಥ ಜೀವನಗಳನ್ನು ಭಗವಂತ ನಿಮ್ಮ ನಿರೂಪಣೆ ಮಾಡ್ತಾನೆ. ಇನ್ನು ರಾಹುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು, ವಿದೇಶದಿಂದ ಮನಸ್ಸು ಸಮಾಧಾನ ಆಗುವಂಥದ್ದು, ಅಥವಾ ವಿದೇಶದಲ್ಲಿರುವಂಥ ಯಾರೋ ಸ್ನೇಹಿತರು ಆತ್ಮೀಯರು ನಿಮಗೆ ಸಂಪರ್ಕ ಮಾಡ್ತಾರೆ, ಚೆನ್ನಾಗಿದ್ದಾರೆ ಹೇಳಿ ಕೇಳ್ತಾರೆ. ಅದರಿಂದ ಒಂದು ಖುಷಿ ಸಂತೋಷವೂ ಕೂಡ ಆಗುತ್ತೆ. ಹಾಗಾಗಿ ವಿದೇಶದಿಂದ ಅನುಕೂಲ, ವಿದೇಶದಿಂದ ಒಳ್ಳೆಯ ರೀತಿಯಾದಂಥ ಅಭಿವೃದ್ಧಿ ಆಗ್ತದೆ ಅಂತೇಳಿ ಹೇಳಬಹುದು. ಮತ್ತು ಕೃಷಿಕರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ನೋಡೋದೇ ಬೇಡ, ಹಾಗಾಗಿ ಹೆಚ್ಚಿನದಾದಂಥ ಲಾಭಾಂಶಗಳಾಗುತ್ತೆ. ಈಗೆಲ್ಲ ಇದೆ, ಪ್ಲ್ಯಾನನ್ನು ಮಾಡಿಕೊಳ್ಳಿ. ಈ ಜನವರಿ ತಿಂಗಳು ಹೇಳುವಂಥದ್ದು ಫಸ್ಟ್ ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದು. ಅಡಚಣೆಗಳೆಲ್ಲ ಸ್ವಲ್ಪ ದೂರ ಆಗ್ತಾ ಇದೆ. ನಿಮಗೆ ಇನ್ನೂ ಕೂಡ ಬೆಳಕಿನ ಹಾದಿಗಳ ಹತ್ತಿರ ಇದೆ, ಆತಂಕ ಪಡುವಂಥದ್ದು ಬೇಡ. ನಕ್ಷತ್ರ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ, 13ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಆದಷ್ಟು ವಿಶೇಷವಾಗಿ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ, ದೇವಿಯನ್ನು ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ. ದೇವಿಯ ಅನುಗ್ರಹ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡ್ತದೆ. ಮತ್ತು ನಿಮಗೆ ದುರ್ಗಾ ಸಪ್ತಶತಿ ಚಂಡಿಕಾ ಪಾರಾಯಣೆ ಅಂತಿದೆ, ಅಥವಾ ನಿಮಗೆ ಖಡ್ಗಮಾಲಾ ಸ್ತೋತ್ರ ಅಂತೆಲ್ಲ ಇದೆ. ನೀವು ಅದನ್ನು ಕೇಳಿ ಹೇಳಿ ಓದಿ ಅದನ್ನು ಒಳ್ಳೇದು ಮಾಡುತ್ತದೆ. ಅನಂತರ ಭರಣಿ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಆದಷ್ಟು ಪ್ರತಿನಿತ್ಯವೂ ಕೂಡ ಭರಣಿ ನಕ್ಷತ್ರದವರು ಬೆಳಗ್ಗೆ ಎದ್ದ ತಕ್ಷಣವೇ, ಯಾಕಂದರೆ ಇವತ್ತು ಟೈಲ್ಸು ಗ್ರಾನೈಟ್ ಎಲ್ಲ ನಮ್ಮ ಮನೇಲಿ ಇರುತ್ತೆ, ಮಣ್ಣನ್ನು ಮುಟ್ಟುವಂಥದ್ದೇ ಕಷ್ಟ ಅಲ್ವಾ. ಹಾಗಿದ್ದರೂ ಕೂಡ ಪ್ರತಿನಿತ್ಯವೂ ಕೂಡ ಭೂಮಿಯನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ. ಯಾಕಂದರೆ ಭೂಮಿಯಲ್ಲಿ ಎಲ್ಲ ವಿಶೇಷವಾದಂಥ ಒಂದು ಶಕ್ತಿಗಳಿದೆ. ಪಂಚಭೂತದಿಂದ ನಮ್ಮ ಶರೀರವೂ ಕೂಡ ಉತ್ಪತ್ತಿಯಾಗಿದೆ. ಅದೇ ತರಹ ಪಂಚಭೂತಗಳಲ್ಲಿ ಭೂಮಿಯನ್ನು ವಿಶೇಷವಾಗಿ ಸ್ಪರ್ಶವನ್ನು ಮಾಡಿ ಭೂಮಿ ಹತ್ರ ಬೇಡ್ಕೊಳ್ಳಿ, ಅಮ್ಮ ನನಗೆಲ್ಲ ಒಂದು ಒಳ್ಳೆಯದು ಮಾಡಿಕೊಡು. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂಥೇಳಿ ಆ ದೇವಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಈ ಭೂಮಿ ನನಗೆ ವೃದ್ಧಿಯಾಗುತ್ತೆ, ನನಗೆ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಕೊಡ್ತದೆ ಅಂಥೇಳಿ ಈ ಒಂದು ಹಸ್ತ ಇರುತ್ತೆ, 2 ಹಸ್ತವನ್ನು ಇಟ್ಕೊಂಡು ಭಕ್ತಿಯನ್ನು ನಮಸ್ಕಾರ ಮಾಡ್ಕೊಂಡು ಕಣ್ಣಿಗೆ ಒತ್ಕೊಳ್ಳಿ. ಮತ್ತು ಮಂಗಳವಾರ ಸಾಧ್ಯ ಆದರೆ ಈ ತಿಂಗಳಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಅದು ನಿಮಗೆ ಭರಣಿ ನಕ್ಷತ್ರದ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಕೊಡುತ್ತೆ. ಇನ್ನು ಕೃತಿಕಾ ನಕ್ಷತ್ರ 1 ಪಾದ, 1ನೇ ಪಾದ. ನೀವೇನು ಮಾಡಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂಕ್ರಾಂತಿ 14ನೇ ತಾರೀಕಿದೆ. ಅವಕಾಶ ಆದರೆ ಎಲ್ಲೋ ದೇವಸ್ಥಾನಕ್ಕೂ ಆಸುಪಾಸು ನದಿ ತೀರಕ್ಕೆ ಹೋಗ್ತೀರಿ ಅಂತಾದರೆ ಒಂದು ಸಮುದ್ರ ಸ್ನಾನವೋ ಅಥವಾ ನದಿ ಸ್ನಾನವೋ ತೀರ್ಥ ಸ್ನಾನವನ್ನು ಮಾಡಿ. ಕೃತಿಕಾ ನಕ್ಷತ್ರ ಒಂದೇ ದಿವಸ 14ಕ್ಕೆ ಸಂಕ್ರಾಂತಿ ಇದೆ, ಉತ್ತರಾಯಣ ಪುಣ್ಯಕಾಲ ಇದೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಆ ದಿವಸ ದೇವತಾ ದರ್ಶನ, ಸ್ನಾನ, ಪೂಜೆಗಳನ್ನು ಮಾಡ್ತಾ ಬನ್ನಿ. ಮತ್ತೇನು ಮಾಡಬೇಡ, ಆ ದಿವಸವನ್ನು ಜಾಗ್ರತೆಯನ್ನು ಮಾಡಿ ಶ್ರೀದೇವಿ ಭೂದೇವಿ ಸಮೇತನಾದಂತಹ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ತಾ ಬನ್ನಿ. ಬೇರೆ ಎಲ್ಲ ಶುಭವಾಗುತ್ತೆ, ಮಂಗಲವಾಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.